ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 2.5 ವರ್ಷ ಕಳೆದು 3ನೇ ವರ್ಷಗಳತ್ತ ದಾಪುಗಾಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸುಮಾರು 2.5 ವರ್ಷ ಕಾಲಹರಣ ಮಾಡಿದ್ದೇ ಇವರ ಸಾಧನೆ. ಇಡೀ ರಾಜ್ಯಾದ್ಯಂತ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಇವರು ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದ ಬಡವರನ್ನ ಉದ್ಧಾರ ಮಾಡ್ತೀವಿ, ದಲಿತರನ್ನ ಉದ್ಧಾರ ಮಾಡ್ತೀವಿ, ಹಿಂದುಳಿದವರನ್ನ ಉದ್ಧಾರ ಮಾಡ್ತೀವಿ, ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡ್ತೀವಿ, ಮಹಿಳೆಯರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಬಂದಂತ ಈ ಸರ್ಕಾರ ಇವತ್ತು ಯಾವ ರೀತಿ ನಡ್ಕೋತಾ ಇದೆ ಅಂತ ಅಂದ್ಬಿಟ್ಟು ಇಡೀ ರಾಜ್ಯಾದ್ಯಂತ ಎಲ್ಲಾ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂತ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜನ ಕಾಂಗ್ರೆಸ್ನ ತಲೆ ಮೇಲೆ ಕೂರಿಸ್ಕೊಂಡು ಗೆಲ್ಲಿಸಿದಂತ ಜನಗಳು ಇವತ್ತು ಎಷ್ಟು ಬೇಜಾರಾಗಿ ಒಬ್ಬೊಬ್ಬರೇ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಮ್ಮ ಜಿಲ್ಲೆಯಲ್ಲೇ ಸುಮಾರು ಒಂದು 3 ದಿನದಿಂದ ಯಾರೋ ಒಬ್ರು ನಮ್ಮ ದಲಿತ ನಾಯಕರು 40 ವರ್ಷ ಎಚ್.ಎಂ. ರೇವಣ್ಣರ ವಿದ್ಯಾರ್ಥಿ ಜೀವನದಿಂದ ಅವರು ಹೋರಾಟ ಮಾಡ್ಕೊಂಡು ಕಾಂಗ್ರೆಸ್ಗೆ ದುಡಿದಂತ ಒಬ್ಬ ದಲಿತ ನಾಯಕರು ಮೊನ್ನೆ ಅವರ ನೋವನ್ನ ತೋಡ್ಕೊಂಡು ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಅವರು ರಾಜೀನಾಮೆ ಕೊಟ್ರು. ಅಂದ್ರೆ ಇವತ್ತು ಜಿಲ್ಲೆಯಲ್ಲಿ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಭಾಷಣಗಳು ಮಾಡಿದ್ದು ಕಾಂಗ್ರೆಸ್ನವರು. ನಾವು ಏನಾದ್ರು ನಮ್ಮ ಸರ್ಕಾರ ಬಂದ್ರೆ ದಲಿತರನ್ನ ಆ ಮಟ್ಟಕ್ಕೆ ಉದ್ಧಾರ ಮಾಡ್ತೀವಿ, ಈ ಮಟ್ಟಕ್ಕೆ ಉದ್ಧಾರ ಮಾಡ್ತೀವಿ, ಏನ್ ದಲಿತರು ಯಾವ 70 ವರ್ಷದಿಂದ ಯಾರು ಬಡತನದಿಂದ ಇದಾರೋ ಅವ್ರನ್ನೆಲ್ಲ ಶ್ರೀಮಂತರು ಮಾಡಾಕ್ ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಇವರು ಆಶ್ವಾಸನೆಗಳನ್ನ ಕೊಟ್ಟಿ ಇವತ್ತು ಕಾಂಗ್ರೆಸ್ಗೆ ದುಡ್ದಂತ ದಲಿತ ನಾಯಕರು ಇವತ್ತು ಎಷ್ಟು ಹಿಂಸೆಯಿಂದ ಅವರ ಜೀವನಗಳನ್ನ ಅವರ ಪಕ್ಷದಲ್ಲಿ ಕಳೀತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಮಾತಾಡಿದ ಮಾತುಗಳು ನಿಜವಾಗ್ಲೂ ನಮಗೆ ಬೇರೆ ಪಕ್ಷದವರಿಗೆ ನೋವು ಮಾಡ್ತವೆ. ಯಾಕೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸಿಗ ಕಾಂಗ್ರೆಸ್ಸಿಗರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಇವತ್ತು ಕೇವಲ ಮಾಗಡಿ ಕ್ಷೇತ್ರದಲ್ಲೇ ತಗೊಳ್ಳಿ, ಅಲ್ಲಿ ಜೆಡಿಎಸ್ ಇಂದ ಹೋದಂತ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ. ಅಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೂ ವಲಸಿಗ ಕಾಂಗ್ರೆಸ್ನವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಅಲ್ಲಿ ಶಾಸಕರು ಬರೀ ಅವ್ರ ಜೊತೆ ಹೋದಂತ ವಲಸಿಗರು ಏನಿದ್ದಾರೆ ಅವ್ರನ್ನ ಮಾತ್ರ ಬಿಂಬಿಸ್ತಾ ಇದ್ದಾರೆ, ಅವ್ರು ಮಾತ್ರ ಮನ್ನಣೆ ಆಗ್ತಾ ಇದ್ದಾರೆ, ಅವ್ರಿಗೆ ಮಾತ್ರ ಕೆಲಸಗಳು ಕೊಡ್ತಾ ಇದ್ದಾರೆ, ಅವ್ರ ಜೊತೆ ಹೋದಂತವ್ರಿಗೆ ಮಾತ್ರ ಚುನಾವಣೆಗಳಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊತಾ ಇದ್ದಾರೆ. ಆದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಯಾವುದೇ ಕಾರಣಕ್ಕೂ ಹತ್ರಕ್ಕೂ ಬಿಟ್ಕೋತಾ ಇಲ್ಲ. ಹಾಗಾಗಿ ಎಷ್ಟು ಪಾಪ ಅವರು ನೋವುಗಳನ್ನ ತೋಡ್ಕೊಂಡು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಜೀನಾಮೆ ಪರ್ವ ಈಗಾಗಲೇ ಸ್ಟಾರ್ಟ್ ಆಗಿದೆ. ಮೊನ್ನೆ HD ಕೋಟೆನಲ್ಲಿ 300 ಜನ ದಲಿತ ನಾಯಕರು ನಮ್ಮ ಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆದ್ರು. ಅದು ಇಡೀ ರಾಜ್ಯಾದ್ಯಂತ ಪರ್ವ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ರಾಮನಗರದಲ್ಲಿ ದಯಮಾಡಿ ಪ್ರತಿಯೊಬ್ಬ ಸ್ವಾಭಿಮಾನಿ ದಲಿತ ನಾಯಕರು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಭಿಮಾನಿ ದಲಿತ ನಾಯಕರು ದಯಮಾಡಿ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ ಅಂತ ಅನ್ಬಿಟ್ಟು ನಾನು ರಾಜ್ಯದ ಮಾಧ್ಯಮ ವಕ್ತಾರನಾಗಿ JDS ಪಕ್ಷದ ಮಾಧ್ಯಮ ವಕ್ತಾರನಾಗಿ ನಾನು ಅವ್ರಿಗೆ ಕರೆ ಕೊಡ್ತಾ ಇದ್ದೀನಿ. ದಯಮಾಡಿ ನಿಮ್ಮಲ್ಲಿ ಮೂಲ ಕಾಂಗ್ರೆಸ್ನವ್ರನ್ನ ಸರಿಯಾಗಿ ನಡೆಸ್ಕೋತಾ ಇಲ್ಲ. ಈಗಾಗಲೇ ನಿಮ್ಗೆ ದಲಿತರ SCP TSP ಕೆಲಸಗಳು ಕಿತ್ಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಕೆಲಸಗಳು ಕಿತ್ಕೊಂಡಿದ್ದಾರೆ, ನಿಮ್ಮನ್ನ ಮೂಲೆ ಗುಂಪು ಮಾಡಿ ನಿಮ್ಮನ್ನ ಇನ್ನೂ ಬಡತನಕ್ಕೆ ತಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ನೀವು ಗೆಲ್ಸಿದ್ದಕ್ಕೆ ಅವ್ರು ನಿಮ್ಗೆ ಕೊಡ್ತಾ ಇರೋ ಉಡುಗೊರೆ. ಹಾಗಾಗಿ ನಿಮ್ಗೆ ಕರೆ ಕೊಡ್ತಾ ಇದ್ದೀವಿ, ದಯಮಾಡಿ ದಲಿತ ಸ್ವಾಭಿಮಾನಿ ದಲಿತ ನಾಯಕರು ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಇಲ್ಲಿವರೆಗೂ ದುಡಿದಿದ್ರ ಅವರೆಲ್ಲ ದಯಮಾಡಿ ಕಾಂಗ್ರೆಸ್ ತ್ಯಜಿಸಿ ದಯಮಾಡಿ ಬನ್ನಿ ನಮ್ಮ ಪಕ್ಷಕ್ಕೆ. ನಾವು ನಿಮ್ಗೆ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಿಮ್ಮನ್ನ ಗೌರವಯುತವಾಗಿ ನಮ್ಮ ಪಕ್ಷದಲ್ಲಿ ನಡ್ಸ್ಕೊಳಕ್ಕೆ ನಾವು ನಿಜವಾಗ್ಲೂ ನಡ್ಸ್ಕೋತೀವಿ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವರಿಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ
ಎಲ್ಲಾ ದಲಿತ ನಾಯಕರಿಗೆ ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತಾ ಇದ್ದೀವಿ. ಯಾಕೆ ಅಷ್ಟು ನೀವು ಅಷ್ಟು ನಿಮ್ಗೆ ಗೊತ್ತಿದೆ, ನಿಮ್ಮ ನೋವನ್ನ ಹೇಳ್ಕೊಂಡಿದ್ದೀರಿ. ವಲಸಿಗರೇ ಇವತ್ತು ನಮ್ ಕಾಂಗ್ರೆಸ್ನ ಆಳ್ತಾ ಇದ್ದಾರೆ. ಮೂಲ ಮೂಲ ಕಾಂಗ್ರೆಸ್ ಅವ್ರದ್ದು ಏನೂ ನಡೀತಾ ಇಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದನೂ ಹೇಳಿದ್ದಾರೆ ಅವರು. ಇವತ್ತು ಸಿದ್ದರಾಮಯ್ಯ ವಲಸಿಗರು ಬಂದು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ಮೂಲ ಡಿ ಕೆ ಅವರು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಾ ಇಲ್ಲ ಅಂತ. ಅದ್ರ ಅರ್ಥ ಯೋಚನೆ ಮಾಡಿದ್ರೆ ಬಹಳ ವಿಶಾಲವಾಗಿ ಹೋಗುತ್ತೆ. ಹಾಗಾಗಿ ನಾನು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ನಿಮ್ಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ, ನಿಜವಾಗ್ಲೂ ಆತ್ಮಾಭಿಮಾನ ಇದ್ರೆ, ನಿಮ್ಗೆ ಗೌರವ ಇದ್ರೆ, ನಿಮಗೆಲ್ಲ ಗೊತ್ತಿದೆ ಇವರು ಕಾಂಗ್ರೆಸ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಅವರು ಅವರು ಏನು ಮಣ್ಣು ಮಾಡ್ಲಿಕ್ಕೆ ಅವ್ರಿಗೆ ಒಂದು ಅಡಿ ಜಾಗ ಕೊಡ್ಲಿಲ್ಲ ದೆಹಲಿಲಿ. ಇವರು 106 ಎಕರೆ ಸಮಾಧಿಗಳನ್ನ ಮಾಡ್ಕೊಂಡ್ರು ಇವರು ವಂಶಸ್ಥರಿಗೆ. ಆದ್ರೆ ಅಂಬೇಡ್ಕರ್ ಅವರಿಗೆ 1 ಇಂಚು ಜಾಗ ಕೊಡ್ಲಿಲ್ಲ. ಅವ್ರನ್ನ ಅಲ್ಲಿಂದ ಮುಂಬೈಗೆ ತಗೊಂಡು ಹೋಗ್ಲಿಕ್ಕೆ ಒಂದು ವಿಮಾನದ ವ್ಯವಸ್ಥೆ ಮಾಡ್ಲಿಲ್ಲ. ಹಾಗಾಗಿ ದಯಮಾಡಿ ನಿಜವಾಗ್ಲೂ ನಿಮ್ಗೆ ಆತ್ಮಾಭಿಮಾನ ಇದ್ರೆ, ನಿಜವಾಗ್ಲೂ ನಿಮ್ಗೆ ಗೌರವ ಇದ್ರೆ, ಕಾಂಗ್ರೆಸ್ ಬಿಟ್ಟು ಅಂಬೇಡ್ಕರ್ ಮೇಲೆ ನಿಮ್ಗೆ ನಿಜವಾದ ಗೌರವ ಇದ್ರೆ ದಯಮಾಡಿ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ. ಅಂಬೇಡ್ಕರ್ ಅವ್ರನ್ನೇ ಸೋಲಿಸಿದಂತ ಪಕ್ಷ ಇದು ಕಾಂಗ್ರೆಸ್, ಅರ್ಥ ಮಾಡ್ಕೊಳ್ಳಿ ಸಹೋದರರೇ ಅಂತ ಈ ಸಂದರ್ಭದಲ್ಲಿ ಹೇಳಿ. ಮತ್ತೆ ನಿನ್ನೆ ಏನೋ ಒಂದು ಮಾತು ಹೇಳಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು, ಪಂಚಾಯಿತಿ ಲೆವೆಲ್ ಅಲ್ಲಿ ಎಲ್ಲಾ ಪಂಚಾಯಿತಿಗಳಿಗೂ ಮಹಾತ್ಮ ಗಾಂಧೀಜಿ ಹೆಸರಿಡ್ತಾರಂತೆ. ಎಲ್ಲಾ ಪಂಚಾಯಿತಿಗಳಿಗೂ ಅವ್ರಿಗೆ ನಿಜವಾಗ್ಲು ಸ್ವಾಭಿಮಾನ ಅನ್ನೋದಿದ್ರೆ, ಆ ಮಹಾತ್ಮರ ಮೇಲೆ ಗೌರವ ಅನ್ನೋದಿದ್ರೆ, ಸ್ವಾಮಿ ಮೊದಲು ಇಡೀ ರಾಜ್ಯ ಸರ್ಕಾರದಲ್ಲಿ 25 ಯೋಜನೆಗಳಿಗೆ ರಾಜೀವ್ ಗಾಂಧಿ ಹೆಸರಿಕ್ಕಿದಿರಲ್ಲ, ಆಗ ಯೋಜನೆಗಳಿಗೆ ಹೆಸರೆಲ್ಲ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಅಂತ ಹೆಸರಿಡ್ರಿ. ಅದ್ರ ಜೊತೆಗೆ ಇಂದಿರಾ ಗಾಂಧಿ ಹೆಸರಲ್ಲಿ 27 ಯೋಜನೆ. ನಿಮ್ಗೆ ನಿಜವಾಗ್ಲು ಮಾನ ಮರ್ಯಾದೆ ಅನ್ನೋರಿದ್ರೆ ಅವ್ರನ್ನ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರಿಡ್ರಿ, ಅವರು ರಾಷ್ಟ್ರಪಿತ. ಅದ್ರ ಜೊತೆಗೆ ಹಾಗೆ ಮುಂದುವರಿತಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ 55 ಶೈಕ್ಷಣಿಕ ಸಂಸ್ಥೆಗಳಿದೆ, ಅವಕ್ಕೆ ಮಹಾತ್ಮ ಗಾಂಧಿ ಹೆಸರಿಡಿ. ಇಂದಿರಾ ಗಾಂಧಿ ಹೆಸರಲ್ಲಿ 21 ಶೈಕ್ಷಣಿಕ ಸಂಸ್ಥೆಗಳಿದೆ, ನೆಹರು ಹೆಸರಲ್ಲಿ 22 ಸಂಸ್ಥೆಗಳಿದೆ. ದಯಮಾಡಿ ಕಾಂಗ್ರೆಸ್ ಅವರಿಗೆ ನಿಮಗೆ ಮಾನ ಮರ್ಯಾದೆ ಇದ್ರೆ, ಫಸ್ಟ್ ಮಹಾತ್ಮ ಗಾಂಧಿ ಬಗ್ಗೆ ಗೌರವ ಇದ್ರೆ ಇಂಥವಕ್ಕೆಲ್ಲ ಫಸ್ಟ್ ಮಹಾತ್ಮ ಗಾಂಧಿ ಹೆಸರಿಟ್ಟು ಆಮೇಲೆ ನೀವು ಪಂಚಾಯಿತಿಗಳ ಮೇಲೆ ಮಹಾತ್ಮ ಗಾಂಧಿ ಹೆಸರಿಡಿ ಅಂತ ಅನ್ಬಿಟ್ಟು ಅವ್ರಿಗೆ ಹೇಳ್ತೀನಿ. ಹಾಗೇನೆ ಮುಂದುವರಿತಾ ಸುಮಾರು ಕ್ರೀಡಾ ಟೂರ್ನಿಮೆಂಟ್ಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ 25, ಇಂದಿರಾ ಗಾಂಧಿ ಹೆಸರಲ್ಲಿ 4, ನೆಹರು ಹೆಸರಲ್ಲಿ 2 ಏನು ಕ್ರೀಡೆ ಟೂರ್ನಿಮೆಂಟ್ಗಳಲ್ಲಿ. ರಸ್ತೆ, ಸ್ಥಳ ಮತ್ತು ಕಟ್ಟಡಗಳಲ್ಲಿ ಗಾಂಧಿ ಅದೇ ಇವರ ಕುಟುಂಬದ ಹೆಸರಿನಲ್ಲಿ 74 ಹೆಸರವೆ. ಸುಮಾರು 50 ಪ್ರಶಸ್ತಿಗಳಿಗೆ ಈ ನಕಲಿ ಗಾಂಧಿಗಳ ಹೆಸರುಗಳಿದೆ. 37 ಸಂಸ್ಥೆಗಳು ಮತ್ತು ಆಚರಣೆಗಳಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿ ಹೆಸರುಗಳವೆ. ಸುಮಾರು 39 ವೈದ್ಯಕೀಯ ಸಂಸ್ಥೆಗಳು ಇವರ ಕುಟುಂಬದ ಹೆಸರಲ್ಲವೆ. ಇವಕ್ಕೆಲ್ಲಕ್ಕೂ ಇಡೀ ರಾಜ್ಯ ಇವೆಲ್ಲ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರಿಡಿ. ಅವರು ರಾಷ್ಟ್ರಪಿತ ಅವ್ರಲ್ವಾ, ನಿಮ್ಗೆ ಅಷ್ಟೊಂದು ಗೌರವ ಇದೆ ಅಲ್ವಾ ಕಾಂಗ್ರೆಸ್ ಅವ್ರಿಗೆ. ಇಡೀ ಇವೆಲ್ಲ ತೆಗೆದ್ಬಿಟ್ಟು ಸ್ಕಾಲರ್ಶಿಪ್ಗಳು ಸುಮಾರು 15 ಸ್ಕಾಲರ್ಶಿಪ್ಗಳಿಗೆ ಇವ್ರ ಹೆಸರುಗಳು ಇಟ್ಟಿದ್ದಾರೆ, ಈ ಕುಟುಂಬದ ಹೆಸರುಗಳನ್ನ. ರಾಷ್ಟ್ರೀಯ ಉದ್ಯಾನಗಳು ಈ ಕುಟುಂಬದ ಹೆಸರಲ್ಲಿದೆ. 5 ವಿಮಾನ ನಿಲ್ದಾಣಗಳಿಗೆ ಈ ದೇಶದಲ್ಲಿ ಇವರ ಕುಟುಂಬದ ಹೆಸರುಗಳಿದೆ. ದಯಮಾಡಿ ನಿನ್ನೆ ನಮ್ಮ ನಾಯಕರು ನಿಖಿಲ್ ಅಣ್ಣವ್ರು ಹೇಳ್ದಂಗೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಇಂದಿರಾ ಗಾಂಧಿ ಹೆಸರಿಟ್ಟಿದ್ದೀರಿ. ಅದೇ ನಾವು JP ಭವನ ಅಂತ ಲೋಕನಾಯಕ್ ಚಳುವಳಿ ನಮ್ಮ JP ಅವರ ಹೆಸರಿಟ್ಟಿದ್ದೀವಿ. ನಿಮಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ದಯಮಾಡಿ ಇದೆಲ್ಲ ನೋಡ್ಕೊಂಡು ಇವರು ಈ ಹೋರಾಟಗಳನ್ನ ನಾವು ಏನಂತೀವಿ ಅಂತಂದ್ರೆ ನಕಲಿ ಹೋರಾಟಗಳು ಅಂತೀವಿ. ಇವ್ರು ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವರು ಯಾವುದು ಮನರೇಗಾ ಮತ್ತು ಈಗ ರಾಮ್ಜಿ BV ರಾಮ್ಜಿ ಇದು ಏನು ಹೆಸರುಗಳ ಬಗ್ಗೆ ಹೋರಾಟ ಮಾಡ್ತಾ ಇದಾರಲ್ಲ, ಹಾಗಾಗಿ ಇವ್ರಿಗೆ ನಿಜವಾಗ್ಲು ಈ ಗ್ರಾಮೀಣ ಜನರ ಬಗ್ಗೆ ಅನುಕಂಪ ಇದ್ರೆ, ಗೌರವ ಇದ್ರೆ NDA
ಸರ್ಕಾರ ಏನಿದೆ ಇವತ್ತು ಅದು ಬಡವರಿಗೆ ಒಳ್ಳೇದ್ ಮಾಡಕ್ ಹೋಯ್ತಾ ಇದೆ. ನಿಮ್ಮ ಈ ಬೂಟಾಟಿಕೆ ಹೋರಾಟಗಳನ್ನ, ನಕಲಿ ಹೋರಾಟಗಳನ್ನ ನಿಲ್ಲಿಸಿ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ದಲಿತರ ಅಭಿವೃದ್ಧಿಯೇ ನಮ್ಮ ಮೊದಲ ಗುರಿ. ದಲಿತರ ರಕ್ಷಣೆಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿ ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ದಲಿತರ ಮೇಲೆ ದೌರ್ಜನ್ಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ದೌರ್ಜನ್ಯಗಳನ್ನ ಹೆಚ್ಚಾಗಿ ಮಾಡೋದಕ್ಕೆ ತೊಡಗಿಸ್ಕೊಂಡಿದೆ. ಯಾಕಂದ್ರೆ ಈಗ ಕೆಲವು ಸಮೀಕ್ಷೆಗಳೆಲ್ಲ ಬಹಿರಂಗ ಆಗಿದೆ. ಈಗ ಸರ್ಕಾರನು ಸಮೀಕ್ಷೆ ಮಾಡಿ ಅದು ಬಹಿರಂಗ ಆಗಿದೆ. ಈ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಈ ಒಂದು 2.5 ವರ್ಷಗಳಿಂದ ತುಂಬಾ ಮಿತಿಮೀರಿ ಹೆಚ್ಚಾಗ್ತಾ ಇದೆ. ದಬ್ಬಾಳಿಕೆಗಳು, ದಲಿತರ ಹೆಣ್ಮಕ್ಳನ್ನ ಅಪಹರಣ ಮಾಡೋದು, ಅತ್ಯಾಚಾರಗಳು, ಮರ್ಯಾದೆ ಹತ್ಯೆಗಳು, ಶೈಕ್ಷಣಿಕವಾಗಿ ವಿದ್ಯಾ ಕೇಂದ್ರಗಳಲ್ಲಿ ಹಲ್ಲೆ ನಡೆಸುವಂತದ್ದು ವಿಪರೀತ ಆಗ್ತಾ ಇದೆ. ಜಾತಿ ನಿಂದನೆ ಪ್ರಕರಣಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ದುರಂತ ಏನಂತ ಹೇಳಿದ್ರೆ ನಮ್ಮ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರು ಇದೇ 2ನೇ ಸ್ಥಾನದಲ್ಲಿ ಇರುವಂತದ್ದು. ಏನು ರಕ್ಷಣೆಯನ್ನ ಕೊಡ್ತಾ ಇದ್ದೀರಿ ದಲಿತರಿಗೆ? ಬೆಂಗಳೂರು ಸಿಟಿ ಮೊದಲನೇ ಸ್ಥಾನದಲ್ಲಿದೆ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳಲ್ಲಿ. ಹಾಗೆ ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿನ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ನಮ್ಮ ಸರ್ಕಾರ ಬಂದಂತದ್ದು, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಂತಹ ಅನುದಾನವನ್ನ ಕಡಿತಗೊಳಿಸಿದೆ. ಇದು ಯಾವ ನ್ಯಾಯ? ಇದೇನಾ ದಲಿತರನ್ನ ಅಭಿವೃದ್ಧಿ ಮಾಡುವಂತ ದಾರಿ? ಮತ್ತೊಂದು, ಆರ್ಥಿಕವಾಗಿ ನಾವು ಅಭಿವೃದ್ಧಿ ಮಾಡಕ್ ಕೊಡ್ತೀವಿ, ಸಾವಿರಾರು ಕೋಟಿ ನಾವು ಮೀಸಲಿಡ್ತಾ ಇದೀವಿ ಬಜೆಟ್ ನಲ್ಲಿ ಅಂತ ಹೇಳ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲಾ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊತಾ ಇದೆ. ಇಲ್ಲಿ ತನಕ 2.5 ವರ್ಷದಲ್ಲಿ 40,000 ಕೋಟಿಗೂ ಹೆಚ್ಚು ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರುವಂತದ್ದು. ಇದರಿಂದ ಏನು ಸ್ವಯಂ ಉದ್ಯೋಗನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ಕನಸನ್ನ ಕಾಣ್ತಾ ಇದ್ದಂತಹ ವಿದ್ಯಾವಂತ ನಿರುದ್ಯೋಗಿ ದಲಿತ ಸಮುದಾಯ ಈಗ ಕನಸಲ್ಲೇನೆ ಕುತ್ಕೊಂಡ್ ಬಿಟ್ಟಿದ್ದಾರೆ. ಅವ್ರು ಹಾಕ್ದಂತಹ ಅರ್ಜಿಗಳೆಲ್ಲ ಧೂಳು ಹಿಡ್ಕೊಂಡು ಇಲಾಖೆಗಳಲ್ಲಿ ಕುತ್ಕೊಂಡಿರುವಂತದ್ದು. ಒಂದೇ ಒಂದು ನಿಗಮಗಳಲ್ಲೂ ಸಹ ಇಲ್ಲಿ ತನಕ ಒಂದು ಸಾಲ ಸೌಲಭ್ಯ ಕೊಟ್ಟಿಲ್ಲ. ಯಾವ್ದು ಗಂಗಾ ಕಲ್ಯಾಣ ಇರ್ಬೋದು, ಭೂ ಒಡೆತನ ಯೋಜನೆ ಇರ್ಬೋದು, ಮತ್ತೆ ಸ್ವಾವಲಂಬಿ ಸಾರಥಿ ಅಂತ ಹೇಳಿ ಕಾರುಗಳನ್ನ ಕೊಡ್ತಾ ಇದ್ರು, ಟ್ಯಾಕ್ಸಿಗಳು, ಅವೆಲ್ಲಾನು ಸಹ ಬಂದಾಗಿದೆ. ತುಂಬಾ ಕಮ್ಮಿ. ಒಂದು ತಾಲೂಕಿಗೆ 1-2 ಕೊಟ್ರೆ ಯಾರು ಉದ್ಧಾರ ಆಗೋದಕ್ಕಾಗುತ್ತೆ? ಅದರಿಂದ ಕೂಡ್ಲೆ ಈ SCP TSP ಹಣವನ್ನ ಏನು ಬೇರೆ ಉದ್ದೇಶಗಳಿಗೆ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇತ್ತು, ದಯಮಾಡಿ ಕೂಡ್ಲೆ ಅದು ನಿಲ್ಲಬೇಕು. ಹಾಗೆ ಈ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಏನು ನಡೀತಾ ಇದೆ, ಇದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಏನು DCRS ಎಲ್ಲ ಅಂತ ಹೇಳಿ ಮಾಡಿದ್ರು, ಅದರಲ್ಲಿ ಯಾವುದೇ ಪ್ರಯೋಜನ ದಲಿತರಿಗೆ ಆಗ್ತಾ ಇಲ್ಲ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಂತ ಹೇಳಿ ಏನು ಮಾಡಿದ್ರು, ಅದರಲ್ಲಿ ಈ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯನೇ ಆಗ್ತಾ ಇದೆ. ಈ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಗಳು ಈ ರಿಯಲ್ ಎಸ್ಟೇಟ್ ಅಡ್ಡೆಗಳು ಆಗೋಗ್ತಿದ್ದಾವೆ. ಈ ನಮ್ಮ ರಾಮನಗರದಲ್ಲೂ ಇದೆ, DYSP ಎಲ್ಲ ನೇಮಕ ಆಗಿದ್ದಾರೆ. ಇಲ್ಲಿ ತನಕ ಕೇವಲ 2-3 FIR ಗಳಾಗಿದೆ. ಯಾರೇ ಒಂದು ದೂರನ ಕೊಡ್ಲಿ, ತಿಂಗ್ಳಾರ್ಗಟ್ಲೆ 2 ತಿಂಗಳು 3 ತಿಂಗಳು ಓಡಾಡಿಸಿ ಕಡೆಗೆ ಅವರು ಬೇಸತ್ತು ತೆಪ್ಪಗಾಕ್ಬಿಡ್ಬೇಕು. ಆ ಮಟ್ಟಿಗೆ ಅನ್ಯಾಯ ಆಗ್ತಿರೋಂಥದ್ದು. ಉನ್ನತ ಮಟ್ಟದಲ್ಲಿ ಇದ್ದಂತ ಈ DCRS ಎಲ್ಲ DGP ಎಲ್ಲ ಮಾಧ್ಯಮದಲ್ಲಿ ಪತ್ರಿಕೆಲೆಲ್ಲ ಪ್ರಕಟ ಆಗಿತ್ತು. ಏನು ಆ ಕಚೇರಿಯಲ್ಲಿ ಕೂತ್ಕೊಂಡು ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾ ಇದ್ದಂಥದ್ದು. ಇಂಥ ಅಧಿಕಾರಿಯಿಂದ ದಲಿತರಿಗೆ ಯಾವ ನ್ಯಾಯ ಸಿಗುತ್ತೆ? ಉನ್ನತ ಮಟ್ಟದಲ್ಲಿ ಇರುವಂತ ಆ ವ್ಯಕ್ತಿನೇ ಈ ತರ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ಕೊಂಡು ಕಾಲಹರಣ ಮಾಡ್ಕೊಂಡು ಕೂತ್ಕೊಳ್ಳುವಂತ ವ್ಯಕ್ತಿಯಿಂದ ಸಮಾಜಕ್ಕೆ, ನಮ್ಮ ದಲಿತ ಸಮುದಾಯಕ್ಕೆ ಯಾವ ನ್ಯಾಯ ಸಿಗುತ್ತೆ? ಅದರಿಂದ ಕೂಡಲೇ DCRS ಗೆ ಉನ್ನತ ಮಟ್ಟದ ಒಬ್ಬ ಒಳ್ಳೆ ದಕ್ಷ ಅಧಿಕಾರಿನ ನೇಮಕ ಮಾಡಬೇಕು. ಹಾಗೆ SCP TSP ಹಣವನ್ನ ದುರ್ಬಳಕೆ ಆಗ್ತಾ ಇದೆ. ಅನ್ಯ ಈ ಗ್ಯಾರಂಟಿ ಯೋಜನೆ ಇರ್ಬೋದು, ಬೇರೆ ಉದ್ದೇಶಗಳಿಗೆ ಬಳಕೆ ಆಗ್ತಿದೆ. ಕೂಡಲೇ ಅದನ್ನ ನಿಲ್ಲಿಸ್ಬೇಕು. ಹಾಗೆ ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಏನು ಅನುದಾನವನ್ನ ಕೊಡ್ತಾ ಇದ್ರೆ, ಶೈಕ್ಷಣಿಕ ಅನುದಾನವನ್ನ ಕೂಡಲೇ ಅದನ್ನ ಜಾರಿ ಮಾಡ್ಬೇಕು ಅಂತ ಹೇಳಿ ನಾವು ಆಗ್ರಹನ ಮಾಡ್ತೀವಿ.